ಈ ವಿಡಿಯೋನಲ್ಲಿ ನೀವು ಒಬ್ಬ ಅಜ್ಜಿ ಮಗುವನ್ನ ಕೇರೋ ಅಂಥದ್ರಲ್ಲಿ ತೊಗೊಂಡು ಬಂದು ಅಕ್ಕಿ ಕೇರೋ ಥರನೇ ಕೇರ್ತಾ ಇದ್ದಾರೆ. ಇದು ನಮಗೆ ಟ್ರೆಡಿಷ್ನಲ್, ನಮ್ಮ ಕಲ್ಚರ್, ನಮ್ಮ ಪದ್ಧತಿ ಮತ್ತು ದೈವಿಕ ಕೂಡ ಅನ್ನಿಸ್ಬೋದು, ಇಲ್ಲ ಆಟ ತಾನೇ ಅಂತಲೂ ಅನ್ನಿಸ್ಬೋದು. ಬಟ್ ಇಟ್ ಇಸ್ ಆ್ಯಕ್ಚುಲಿ ರಿಸ್ಕಿ. ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ, ಮಗು ತಲೆ ಯಾಕೆ ಅಲ್ಲಾಡಿಸ್ಬಾರ್ದು ಈ ಥರ ಅಂತ, ಅದನ್ನು ಚೆಕ್ ಮಾಡಿ. ಎಲ್ಲ ಟ್ರೆಡಿಷನ್ ಪ್ರಾಕ್ಟೀಸ್ ನಾವು ಫಾಲೋ ಮಾಡಬೇಕು ಅಂತಿಲ್ಲ. ಒಂದೊಂದು ತುಂಬ ಚೆನ್ನಾಗಿರುತ್ತೆ, ಯಾವುದೇ ಹಾನಿ ಉಂಟು ಮಾಡೋದಿಲ್ಲ, ಅದನ್ನು ಫಾಲೋ ಮಾಡೋಣ. ಬಟ್ ಆ್ಯಸ್ ಅ ಪೇರೆಂಟ್ ನಾವು ಕೇಳಬೇಕು, ಪ್ರತಿಯೊಂದು ಯಾಕೆ ಏನು ಎತ್ತ ಅಂತ ಕೇಳಬೇಕು. ನಮ್ಮ ಮಗುವಿನ ಸೇಫ್ಟಿ ನಮ್ಮ ಜವಾಬ್ದಾರಿ. ಈಗ ಎಷ್ಟೋ ಟ್ರೆಡಿಷನ್ಗೆ ಉತ್ತರ ಇರೋದಿಲ್ಲ, ಅದ್ರ ಬಗ್ಗೆ ಯಾಕೆ ಮಾಡ್ತಾರೆ ಅಂತ ಗೊತ್ತಿರೋದಿಲ್ಲ. ಅದರಿಂದ ಮಗುಗೇನು ಹಾನಿ ಆಗ್ತಿಲ್ಲ ಅಂದರೆ ಮಾಡಲಿ, ಇಟ್ಸ್ ಓಕೆ, ಅವ್ರ ಪ್ರೀತಿ ಅಂತ ಹೇಳೋಣ. ಬಟ್ ಯಾವುದೋ ಒಂದು ವಿಷಯ ನಿಮ್ಮ ಮಗುಗೆ, ಯಾವುದೋ ಒಂದು ಪದ್ಧತಿ ಈ ಥರದ್ದು ನಿಮ್ಮ ಮಗುಗೆ ಒಂದು ಸ್ವಲ್ಪ ಕೂಡ ಅನ್ಸೇಫ್, ತೊಂದರೆ ಆಗುತ್ತೆ ಅನ್ಸಿದ್ರೆ ಯು ಶುಡ್ ಸ್ಟ್ಯಾಂಡ್ ಅಪ್ ಆ್ಯಂಡ್ ಸೇ ನೋ, ಇಲ್ಲ ನಾನು ಒಪ್ಪಲ್ಲ ಅಂತ. ಈಗ ಎಷ್ಟೋ ಮನೆಗಳಲ್ಲಿ ಪದ್ಧತಿ ಇದೆ ಅಲ್ಲ, ಹುಟ್ಟಿದ ಮಗುಗೆ ಅಥವಾ ನಾಮಕರಣದ ಸಮಯದಲ್ಲಿ ನಾಲಿಗೆಗೆ ಜೇನುತುಪ್ಪ ನೆಕ್ಸೋ ಅಂಥದ್ದು. ಅದೇ ಥರ ನೂರಾರು ಜನ ಇದ್ದಂಥ ಫಂಕ್ಷನ್ನಲ್ಲಿ, ನಾಮಕರಣದಲ್ಲಿ ನಾನು ನನ್ನ ಮಗುವಿಗೆ ಜೇನುತುಪ್ಪ ಹಚ್ಚೋದು ಬೇಡ ಅಂತ ನಿಂತೆ. ಯಾಕೆ ಅಂದರೆ ನನಗೆ ಗೊತ್ತು ಇನ್ಫ್ಯಾಂಟ್ ಬಾಟ್ಯುಲಿಸಮ್ ಆಗುತ್ತೆ ಜೇನುತುಪ್ಪ ಕೊಟ್ಟರೆ ಮಕ್ಕಳಿಗೆ. ಎಲ್ಲ ಮಕ್ಳಿಗೂ ಆಗಲ್ಲ, 1000ರಲ್ಲಿ ಒಬ್ಬ ಮಗು ಆಗುತ್ತೆ. ಆ ಮಗು ನಂದಾಗಬಾರ್ದು, ನನ್ನ ಮಗು ಸಾಯಬಾರ್ದು ಅಂತ ನಾನೇ ನಿಲ್ಲಬೇಕಾಗಿತ್ತು. ಹಾಗಾಗಿ ಪದ್ಧತಿಗಳ ಮೊರೆ ಹೋಗದೆ ನಿಮ್ಮ ಮಗುವಿಗೆ ಆ ಪದ್ಧತಿಯಿಂದ ಹಾನಿ ಆಗ್ತಿದೆ ಅಂದರೆ ನೀವೇ ನಿಂತು ನಿಮ್ಮ ಮಗುವಿಗೆ ಸಹಾಯ ಮಾಡಬೇಕು ಬೈ ಸೇಯಿಂಗ್ ನೋ.